ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ತುಟಿ ಏನಾದ್ರು ತುಂಬಾ ಬ್ಲ್ಯಾಕ್ ಆಗಿತ್ತು ಅಂದರೆ ಪಿಗ್ಮೆಂಟೇಷನ್ ಏನಾರು ಆಗಿತ್ತು, ಮತ್ತು ಚಾಪ್ಡ್ ಥರ ಏನಾರು ಆಗಿತ್ತು, ಆ್ಯಂಡ್ ಆಲ್ಸೋ ತುಂಬಾ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ, ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಒಂದು ನಿಮಗೆ ಲಿಪ್ ಬಾಮ್ ತೋರಿಸ್ತಾ ಇದ್ದೀನಿ. ಸೊ ಅದು ಯಾವುದು ಅಂತ ಹೇಳಿದ್ರೆ ಮೆಲಾಲುಮಿನ್ ಲಿಪ್ ಬಾಮ್. ಓಕೆನಾ? ಸೊ ಈ ಒಂದು ಲಿಪ್ ಬಾಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಈ ಲಿಪ್ ಬಾಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಡಾರ್ಕ್ ಇರುತ್ತೆ ನೋಡಿ, ಕಪ್ಪಾಗಿರುತ್ತೆ ಅಲ್ವಾ ನಿಮ್ಮ ತುಟಿ, ಅದೆಲ್ಲದೂ ಕೂಡ ಲೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ. ನಿಮ್ಮ ಲಿಪ್ಸ್ ತುಂಬಾನೇ ಸಾಫ್ಟ್ ಅಂಡ್ ನರಿಶ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಲಿಪ್ ಬಾಮ್ 3-in-1 ಫಾರ್ಮುಲಾ ಇಂದ ರೆಡಿ ಮಾಡಿದ್ದಾರೆ. ಅಂದ್ರೆ 3 ಇಂಗ್ರೀಡಿಯೆಂಟ್ ಗಳು ಆಕ್ಟಿವ್ ಆಗಿರೋದ್ರಿಂದ ನಿಮ್ಮ ಲಿಪ್ಸ್ ಡಾರ್ಕ್ ಇರೋದು ಪಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿದ್ರೆ, ಆಲ್ಮಂಡ್ ಆಯಿಲ್ ಇದೆ, ಮತ್ತೆ ಶಿಯಾ ಬಟರ್ ಇದೆ, ಅಂಡ್ ಲಾಸ್ಟ್ ಬಂದು ಅವಕಾಡೋ ಬಟರ್ ಇದೆ. ಓಕೆನಾ? ಸೊ ಈ ಮೂರು ಕೂಡ ರಿಚ್ ಆಗಿ ಇರೋದ್ರಿಂದ ಈ ಒಂದು ಲಿಪ್ ಬಾಮ್ ಅಲ್ಲಿ ಸೊ ನಿಮ್ಮ ಲಿಪ್ಸ್ ತುಂಬಾ ಬೇಗನೆ ಕನ್ವರ್ಟ್ ಆಗುತ್ತೆ ಪಿಂಕ್ ಲಿಪ್ಸ್ ಆಗಿ. ಅಂಡ್ ಆಲ್ಸೋ ಅದಲ್ದೇನೆ ಈ ಒಂದು ಲಿಪ್ ಬಾಮ್ ಅಲ್ಲಿ SPF 15 ಇದೆ. ಓಕೆನಾ? ಸೊ SPF 15 ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಲೈಕ್ UV ರೇಸ್, ಹಾರ್ಮ್ಫುಲ್ ರೇಸ್ ಇರುತ್ತಲ್ವ, ಸನ್ ರೇಸು, UV ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಈ ಡಾರ್ಕ್ ಲಿಪ್ಸ್ ಆಗೋದು ಈಗ UV ರೇಸ್ ಇಂದ, ಈಗ ಸನ್ ಡ್ಯಾಮೇಜಸ್ ಏನಾರು ಆಯಿತು ಲಿಪ್ಸ್ಗೆ ಅಂತ ಹೇಳಿದಾಗ ಲಿಪ್ಸ್ ಡಾರ್ಕನ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಫೇಸ್ ಎಲ್ಲದು ಕೂಡ ಟ್ಯಾನ್ ಆಗುತ್ತೆ ಅಂತ ಕೇಳಿರ್ತೀರಲ್ವಾ. ಹಾಗೇನೆ ಸನ್ ರೇಸ್ ನಮ್ಮ ಲಿಪ್ಸ್ ಮೇಲೆ ಬಿದ್ದಾಗ ಅವಾಗಲೂ ಕೂಡ ಡಾರ್ಕ್ ಆಗುತ್ತೆ. ಮತ್ತೆ ಲಿಪ್ಸ್ಟಿಕ್ ತುಂಬಾ ಯೂಸ್ ಮಾಡ್ತಿದ್ರೆ ಸೊ ಅವಾಗಲೂ ಕೂಡ ಡಾರ್ಕ್ ಆಗುತ್ತೆ. ಅಂಡ್ ಆಲ್ಸೋ ನೀವೇನಾದ್ರು ಸ್ಮೋಕ್ ಏನಾದ್ರು ಮಾಡ್ತಿದ್ದೀರಾ, ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇಂದ ಬಂದಿರುತ್ತೆ, ಅಥವಾ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಆಗಿತ್ತು, ಹೀಗೆ ಕೆಲವೊಂದಷ್ಟು ರೀಸನ್ಗಳಿಂದ ಡಾರ್ಕ್ ಲಿಪ್ಸ್ ಆಗಿರುತ್ತೆ. ಸೊ ಅದು ಯಾವುದೇ ರೀಸನ್ ಆದ್ರೂ ಪರವಾಗಿಲ್ಲ, ಈ ಲಿಪ್ ಬಾಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಡಾರ್ಕ್ ಇರೋದು ಲೈಟನ್ ಆಗುತ್ತೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಡಾರ್ಕ್ ಲಿಪ್ಸ್ ಆಗದೇ ಇರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ, ಬಿಕಾಸ್ ಈ ಒಂದು ಲಿಪ್ ಬಾಮ್ ಅಲ್ಲಿ SPF ಇದೆ. ಓಕೆನಾ? ಸೊ SPF ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಬೇಕು. ಯಾವುದೇ ಲಿಪ್ ಬಾಮ್ ಆದ್ರೂ ಪರವಾಗಿಲ್ಲ. ಮತ್ತೆ ಲಿಪ್ಸ್ಟಿಕ್ ಗಳನ್ನು ಕೂಡ ಅಷ್ಟೇ SPF ಇರೋದನ್ನ ನೀವು ಯೂಸ್ ಮಾಡಬೇಕು. ಆಲ್ರೆಡಿ ಚಾನಲ್ನಲ್ಲಿ ತೋರಿಸಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಸೊ ನಿಮ್ಗೆ ಏನಾದ್ರು ಲಿಪ್ಸ್ಟಿಕ್ ಬೇಕು SPF ಇರೋದು ಅಂತ ಹೇಳಿದ್ರೆ ಸೊ ಲಿಂಕ್ ಮೂಲಕ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಲಿಪ್ ಬಾಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ತುಂಬಾನೇ ಸಾಫ್ಟ್ ಆಗುತ್ತೆ, ಮತ್ತೆ ಹೈಡ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಡ್ರೈನೆಸ್ ಮತ್ತೆ ಚಾಪಿಂಗ್ ಏನಾದ್ರು ಇತ್ತು ನಿಮ್ಮ ಲಿಪ್ ಅಂತ ಹೇಳಿದ್ರೆ ಅದನ್ನ ಪ್ರಿವೆಂಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಲಿಪ್ ಬಾಮ್ ಅಲ್ಲಿ ರಿಚ್ ಆಗಿ ವಿಟಮಿನ್ಸ್ ಮತ್ತೆ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಹೆಲ್ದಿ ಲಿಪ್ಸ್ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಮತ್ತೆ ನಾನು ಆಗಲೇ ಹೇಳ್ದಂಗೆ ಮೆಲನಿನ್ ಪ್ರೊಡಕ್ಷನ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಲಿಪ್ಸ್ ಅಲ್ಲಿ ಮೆಲನಿನ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ, ಅವಾಗ ನಿಮ್ಮ ಲಿಪ್ಸ್ ಲೈಟನ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಈ ಲಿಪ್ ಬಾಮ್ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಎಲ್ಲರೂ ಯೂಸ್ ಮಾಡ್ಬೋದು. ನೀವೇನಾದ್ರು ಎಬೋ 15 ಅಥವಾ 16 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಬೋದು. ಗಂಡು ಮಕ್ಕಳು, ಹೆಣ್ಮಕ್ಳು, ನಿಮ್ಮ ಲಿಪ್ಸ್ ಏನಾದ್ರು ಫುಲ್ ಡಾರ್ಕ್ ಆಗಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ದಿನದಲ್ಲಿ ಎರಡು ಸಲ ಅಥವಾ 3 ಸಲ ನೀವು ಯೂಸ್ ಮಾಡಿ. ಓಕೆನಾ? ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲಿಪ್ಸ್ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು, ಇದು ಜೆಲ್ ಬೇಸ್ಡ್ ಆಗಿರುತ್ತೆ, ಸೊ ಹಾಗಾಗಿ ಸ್ವಲ್ಪ ನೀವು ತಗೊಂಡು ಫುಲ್ಲು ನೀಟಾಗಿ ಮಸಾಜ್ ಮಾಡಿ ನಿಮ್ಮ ಲಿಪ್ಸ್ಗೆ. ಅದೆಲ್ಲದೂ ಕೂಡ ಅಬ್ಸರ್ವ್ ಆದಮೇಲೆ ನೀವು ಏನಾದ್ರು ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು, ಅಥವಾ ನೀವು ಈ ಲಿಪ್ ಬಾಮ್ ಮಾತ್ರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಮಾರ್ನಿಂಗ್, ಆಫ್ಟರ್ನೂನ್ ಮತ್ತು ನೈಟ್, ಸೊ 3 ಟೈಮ್ಸು ನೀವು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬೇಗನೆ ನಿಮ್ಮ ಲಿಪ್ ಏನು ಡಾರ್ಕ್ ಇರುತ್ತೆ ಅದು ಲೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ತುಂಬ ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಲಿಪ್ಸ್ ತುಂಬಾ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಮೇಯ್ನ್ ಆಗಿ ಇದರಲ್ಲಿ SPF 15 ಇರೋದ್ರಿಂದ ಸೊ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇಷ್ಟ ಆದರೆ ಈ ಒಂದು ಲಿಪ್ ಬಾಮ್ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಮೆಲಾಲುಮಿನ್ ಲಿಪ್ ಲೈಟ್ನರ್ ಅಂತ ಹೇಳಿ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಒರಿಜಿನಲ್ ಲಿಂಕು ಫಾರ್ಮಸಿ ಶಾಪಲ್ಲಿ ಮಾತ್ರ ಸಿಗುತ್ತೆ. ಸೊ ಆನ್ಲೈನಲ್ಲಿ ಬೇರೆ ನಿಮಗೆ ಸೈಟಲ್ಲೂ ಕೂಡ ಸಿಗ್ಬೋದು, ಬಟ್ ಕಡಿಮೆ ಸಿಕ್ಕಿದ್ರೂ ಕೂಡ ನಿಮಗೆ ಡೂಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಮತ್ತು ಕಮೆಂಟಲ್ಲೂ ಕೂಡ ಕೊಟ್ಟಿರ್ತೇನೆ. ಆ ಮೂಲಕ ಹೋಗಿ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ. ಆ್ಯಂಡ್ ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ 10 ಗ್ರಾಮ್ಗೆ 299 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಆ್ಯಂಡ್ ಆಲ್ಸೋ ನಿಮಗೆ ಫಾರ್ಮಸಿ ಶಾಪಲ್ಲೂ ಕೂಡ ಸಿಗ್ಬೋದು, ಆಫ್ಲೈನಲ್ಲಿ ಕೇಳಿ ನೋಡಿ. ಇನ್ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಬೇಗ ನೀವು ಲಿಂಕಲ್ಲೇ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಈ ಒಂದು ಲಿಪ್ ಬಾಮ್ ಬಗ್ಗೆ ರಿವ್ಯೂನ ಕೇಳಿದ್ರಿ. ಸೊ ಡಾಕ್ಟರ್ ಹತ್ರ ಕೇಳಿದಾಗ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೀವು ಯೂಸ್ ಮಾಡ್ಬೋದು. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಪ್ರಾಬ್ಲಮ್ಸ್ ಇರೋದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಓಕೆನಾ? ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.